ಈ ಕತೆ ನಗದು ಪರಿಹಾರದ ಆಯ್ಕೆ ಹೇಗೆ, ಒಂದು ಮೋಸದ ಬಲೆ ಮತ್ತು ಮಾರ್ಗದರ್ಶಿ ಮೌಲ್ಯವನ್ನು ಅಂದರೆ ಗೈಡೆನ್ಸ್ ವ್ಯಾಲ್ಯೂ ಕಡಿಮೆ ಮಾಡುವ ಮೂಲಕ BDA ದ್ವಿಮುಖ ದಾಳಿಯನ್ನು ಹೇಗೆ ನಡೆಸುತ್ತಿದೆ ಎಂಬುದನ್ನು ಈ ಸಂಭಾಷಣಾ ರೂಪದ ಕತೆ ನಿರೂಪಿಸುತ್ತದೆ. ಅಲ್ಲದೆ ತೆರಿಗೆ ಮತ್ತು ನೋಂದಣಿ ಶುಲ್ಕ ವಿನಾಯಿತಿಗಳ ಕೊರತೆ ಹೇಗೆ ರೈತರಿಗೆ ಮತ್ತೊಂದು ಹೊರೆಯಾಗಿದೆ ಎಂಬುದನ್ನು ವಿವರಿಸಲಾಗಿದೆ. ನಗದು ಮೋಸದ ಬಲೆ 2 ಪಟ್ಟು ಭ್ರಮೆ, 80% ನಷ್ಟ ಮತ್ತು ತೆರಿಗೆ ಏಟು. ಇದು ಸ್ಥಳ ವರ್ತೂರು ರಾಮನ ಜಮೀನಿನ ಅಂಚು. ರಾಮ, ಹನುಮಯ್ಯ ಮತ್ತು ಲಕ್ಷ್ಮಿ ಸಭೆ ಸೇರಿದ್ದಾರೆ. ರಾಮನ ಕೈಯಲ್ಲಿ BDAಯ ಇತ್ತೀಚಿನ ಪತ್ರ ಮತ್ತು ಅಕ್ಕಪಕ್ಕದ ಜಮೀನಿನ ಮಾರ್ಗದರ್ಶಿ ಮೌಲ್ಯದ ಪಟ್ಟಿ ಇದೆ. ಇಲ್ಲಿ ಬರುವ ಪಾತ್ರಗಳು ರಾಮ, ಹನುಮಯ್ಯ ಮತ್ತು ಲಕ್ಷ್ಮಿ. ಮೊದಲನೇ ದೃಶ್ಯ, ಮಾರ್ಗದರ್ಶಿ ಮೌಲ್ಯದ ರಹಸ್ಯ ಕಡಿತ ಅಕ್ಟೋಬರ್ 2023 ಅನುಗುಣವಾಗಿ. ರಾಮ ಹೇಳುತ್ತಾನೆ, ನೋಡಿ ಅಕ್ಕ, BDA ಅಧಿಕಾರಿಗಳು ಈಗ ಬಂದು ನಗದು ಪರಿಹಾರ ಆಯ್ಕೆ ಮಾಡಿ ನಾವು ನಿಮಗೆ RFCT LA RR 2013 ಕಾಯ್ದೆ ಪ್ರಕಾರ 2 ಪಟ್ಟು ಅಥವಾ 3 ಪಟ್ಟು ಗುಣಕದಷ್ಟೇ ಪರಿಹಾರ ಕೊಡ್ತೀವಿ. ಇದು ಸರ್ಕಾರ ನಿಮಗೆ ಮಾಡ್ತಿರೋ ದೊಡ್ಡ ಉಪಕಾರ ಅಂತ ಹೇಳ್ತಿದ್ದಾರೆ. ಇದು ನಿಜವಾದ ನ್ಯಾಯ ಅಲ್ವಾ? ಅದಕ್ಕೆ ಹನುಮಯ್ಯ ಉತ್ತರಿಸ್ತಾ, ಅದೇ ಬರೀ ಸುಳ್ಳು ಮತ್ತು ಜನರನ್ನು ಮರಳು ಮಾಡುವ ತಂತ್ರ. ರಾಮ, ಈ ಕಥೆಯ ಮೂಲ ಶುರುವಾಗಿದ್ದು ಅಕ್ಟೋಬರ್ 2023. ಆಗ BDA ರಹಸ್ಯವಾಗಿ ಕಂದಾಯ ಇಲಾಖೆಗೆ ಪತ್ರ ಬರೆದು PRR ಜಮೀನಿನ ಮಾರ್ಗದರ್ಶಿ ಮೌಲ್ಯವನ್ನು 60% ಕಡಿಮೆ ಮಾಡುವಂತೆ ಮಾಡ್ತು. ಈ ಕಡಿತಕ್ಕೆ ಜನರಿಂದ ಅಭಿಪ್ರಾಯ ಕೇಳಲೇ ಇಲ್ಲ. ಲಕ್ಷ್ಮಿ ಹೇಳುತ್ತಾರೆ, ಸರಿಯಾಗಿ ಹೇಳಿದ್ರಿ ಹನುಮಯ್ಯನವರೇ, BDAಯವರ ತಂತ್ರ ಇಷ್ಟೇ. ಮೊದಲು ಮೌಲ್ಯವನ್ನು ಕೃತಕವಾಗಿ ಕಡಿಮೆ ಮಾಡಿ ಈಗ ಆ ಕಡಿಮೆ ಮೌಲ್ಯದ ಮೇಲೆ 2 ಪಟ್ಟು ಗುಣಕ ಕೊಡ್ತೀವಿ ಅಂತಾರೆ. ಇದು ಜನಸಾಮಾನ್ಯರಿಗೆ ದೊಡ್ಡ ಪರಿಹಾರ ಕೊಟ್ಟಂತೆ ಕಾಣಿಸುತ್ತೆ. ಆದರೆ ರಾಮ, ನಿನ್ನ ಪಕ್ಕದ ಜಮೀನು PRR ವ್ಯಾಪ್ತಿಯಲ್ಲಿಲ್ಲದ್ದು ಇವತ್ತಿಗೂ ಹಳೆಯ ಕಡಿತಗೊಳಿಸಿದ ಮಾರ್ಗದರ್ಶಿ ಮೌಲ್ಯದಲ್ಲೇ ಇದೆಯಲ್ಲ? ಅದಕ್ಕೆ ರಾಮ ಉತ್ತರಿಸುತ್ತಾ, ಹೌದು ಅಕ್ಕ, ಪಕ್ಕದ ಹೊಲದ ಗೈಡೆನ್ಸ್ ವ್ಯಾಲ್ಯೂ ನನ್ನ ಜಮೀನಿನ ಕಡಿತಗೊಂಡ ಮೌಲ್ಯಕ್ಕಿಂತ 5 ಪಟ್ಟು ಹೆಚ್ಚಿದೆ. ಲೆಕ್ಕ ಹಾಕಿದರೆ ಅವರು ನಮಗೆ 2 ಪಟ್ಟು ಅಂತ ಹೇಳಿದ್ರು, ಅದು ನಮ್ಮ ಪಕ್ಕದ ಜಮೀನಿನ ಸದ್ಯದ ಮಾರ್ಗದರ್ಶಿ ಮೌಲ್ಯದ 80%ಕ್ಕಿಂತಲೂ ಕಡಿಮೆ ಇದೆ. ಮಾರುಕಟ್ಟೆ ಬೆಲೆಯೇ 20% ಇಲ್ಲ ಅಕ್ಕ. ಹನುಮಯ್ಯ ಉತ್ತರಿಸುತ್ತಾ, ಸರಿಯಾಗಿ ಹೇಳಿದೆ ರಾಮ, ಇದು ದೊಡ್ಡ ಆರ್ಥಿಕ ಮೋಸ. ಮೊದಲು 60% ಕಡಿತದ ಕನ್ನ ಹಾಕಿ ಈಗ 2 ಪಟ್ಟು ಗುಣಕದ ನಾಟಕ ಆಡ್ತಿದ್ದಾರೆ. ದೃಶ್ಯ 2, ತೆರಿಗೆ ಮತ್ತು ಪುನರ್ವಸತಿಯ ವಂಚನೆ. ಲಕ್ಷ್ಮಿ ಮಾತನಾಡ್ತಾ, ಮೋಸ ಕೇವಲ ಪರಿಹಾರದ ಮೊತ್ತಕ್ಕಷ್ಟೇ ಸೀಮಿತವಾಗಿಲ್ಲ, ನಮಗೆ ಡಬಲ್ ಹೊಡೆತ ಬೀಳುತ್ತಿದೆ. ಕಾರಣ ಅವರು ಬಳಸುತ್ತಿರುವುದು 1894 ಹಳೆಯ ಕಾಯ್ದೆಯನ್ನು. ಅದಕ್ಕೆ ರಾಮ ಉತ್ತರಿಸುತ್ತಾ, ಅದರಿಂದ ಏನು ಸಮಸ್ಯೆ ಅಕ್ಕ? ಲಕ್ಷ್ಮಿ ಉತ್ತರಿಸುತ್ತಾ, ಬಹಳ ದೊಡ್ಡ ಸಮಸ್ಯೆ ಇದೆ. ಇದು ಒಂದು ಪುನರ್ವಸತಿ ಅಂದರೆ ರಿಹ್ಯಾಬಿಲಿಟೇಷನ್ ಮತ್ತು ವ್ಯವಸ್ಥಾಪನೆಯ ಯಾವುದೇ ಮಾನದಂಡಗಳು ಈ ಹಳೆಯ ಕಾಯ್ದೆಯಲ್ಲಿ ಇಲ್ಲ. RFCT LA RR 2013 ಇವೆ. ನಮಗೆ ಮನೆ ಕಟ್ಟೋಕೆ, ಜೀವನೋಪಾಯಕ್ಕೆ ಸಹಾಯದ ಯಾವುದೇ ಹಕ್ಕಿಲ್ಲ. ಎರಡನೆಯದು ತೆರಿಗೆ ಏಟು. 1894 ಕಾಯ್ದೆಯಲ್ಲಿ ನಗದು ಪರಿಹಾರಕ್ಕೆ ತೆರಿಗೆ ವಿನಾಯಿತಿ ಟ್ಯಾಕ್ಸ್ ಎಕ್ಸಂಪ್ಷನ್ ಇಲ್ಲ. ಆದರೆ RFCT LA RR 2013 ಸೆಕ್ಷನ್ 96 ಅಡಿಯಲ್ಲಿ ತೆರಿಗೆ ವಿನಾಯಿತಿ ಇದೆ. ಅಂದರೆ ನಮಗೆ ಸಿಗುವ ಕಡಿಮೆ ಮೊತ್ತದ ಪರಿಹಾರಕ್ಕೂ ಈಗ ತೆರಿಗೆ ಕಟ್ಟಾಗುತ್ತೆ. ಇದು ಎರಡನೇ ದ್ವಿಮುಖ ದಾಳಿ. ಹನುಮಯ್ಯ ಉತ್ತರಿಸುತ್ತಾ, ಅಷ್ಟೇ ಅಲ್ಲ, ಈ ಗೋದಲ್ಲಿ ಗುಪ್ತವಾಗಿ ಒಂದು ಅಂಶ ಇದೆ. ಭೂಮಿಗೆ ಭೂಮಿ ಪರಿಹಾರವನ್ನು ಲ್ಯಾಂಡ್ ಟು ಲ್ಯಾಂಡ್ ಕಾಂಪನ್ಸೇಷನ್ ನೀಡಿದರೂ ಅದರ ಮೌಲ್ಯವನ್ನು ಆ ಜಮೀನಿನ ಕಡಿತಗೊಳಿಸಿದ ಮಾರ್ಗದರ್ಶಿ ಮೌಲ್ಯಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಲಿಮಿಟೆಡ್ ಟು ಗೈಡೆನ್ಸ್ ವ್ಯಾಲ್ಯೂ, ಅಂದರೆ ಭೂಮಿಯ ಮೌಲ್ಯ ಕಡಿತದಿಂದ ಅಲ್ಲಿಯೂ ಮೋಸ. ಈಗ ದೃಶ್ಯ 3, ನೋಂದಣಿ ಶುಲ್ಕಗಳ ಮೇಲಿನ ಹೊರೆ. ರಾಮ, ಅಂದರೆ ನಾವು BDAಯಿಂದ ಡೆವಲಪ್ಡ್ ನಿವೇಶನ ಪಡೆದರೂ ಇಲ್ಲವೇ ಬೇರೆ ಕಡೆ ಜಮೀನು ಖರೀದಿಸಿದರೂ ನಮಗೇನಾದರೂ ವಿನಾಯಿತಿ ಸಿಗುತ್ತಾ? ಲಕ್ಷ್ಮಿ ಉತ್ತರಿಸುತ್ತಾ, ಅದೇ ನಮ್ಮ ನೋವು ರಾಮ. 1894 ಕಾಯ್ದೆಯಲ್ಲಿ ಭೂಸ್ವಾಧೀನದ ಪರಿಹಾರಕ್ಕೆ ಅಥವಾ ವಿನಿಮಯಕ್ಕೆ ನೋಂದಣಿ ಮತ್ತು ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ ಡ್ಯೂಟಿ ಮೇಲಿನ ವಿನಾಯಿತಿಗಳ ಬಗ್ಗೆ ಯಾವುದೇ ಪ್ರಬಲವಾದ ನಿಯಮಗಳಿಲ್ಲ. ಆದರೆ RFCT LA RR 2013 ವಿನಾಯಿತಿ ಇದೆ. ಅಂದರೆ ನೀನು BDAಯಿಂದ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ನಿನಗೆ ಮರು ನೋಂದಾಯಿಸಿಕೊಳ್ಳುವಾಗಲೂ ನೀನು ಕಾನೂನು ಪ್ರಕಾರ ಸಾಮಾನ್ಯ ಸಾರ್ವಜನಿಕರಂತೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ನೋಂದಣಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ.
ನಮಗೆ ಇಲ್ಲಿಯೂ ಯಾವುದೇ ರಿಯಾಯಿತಿ ಇಲ್ಲ, ಪ್ರತಿ ಹಂತದಲ್ಲೂ ಹಣದ ದಂಡ. ಹನುಮಯ್ಯ ಉತ್ತರಿಸುತ್ತಾ, ಅಂದರೆ ಸರ್ಕಾರ ಹೇಳಿದ 2 ಪಟ್ಟು ಪರಿಹಾರ ಬರೀ ಭ್ರಮೆ. ವಾಸ್ತವವಾಗಿ ಇದು ಕಾನೂನು, ಆರ್ಥಿಕ ಮತ್ತು ತೆರಿಗೆಯ 3 ಬಲೆಗಳ ಯೋಜನೆ. ಈ SPV BBC ಮೂಲಕ ನಮಗೆ ಮೋಸ ಮಾಡಿ ಸರ್ಕಾರ ಲಾಭ ಮಾಡಿಕೊಳ್ಳುತ್ತಿದೆ. ಲಕ್ಷ್ಮಿ ಉತ್ತರಿಸುತ್ತಾ, ಸತ್ಯರಾಮ, ಅವರು ನಮ್ಮ ಭೂಮಿ ತಗೊಂಡು ಕಾರ್ಪೊರೇಟ್ಗಳಿಗೆ ಕೊಟ್ಟು ಆ ಲಾಭದಿಂದ ನಮಗೆ ಕಡಿಮೆ ಪರಿಹಾರ ಕೊಡ್ತಿದ್ದಾರೆ. ನಾವು ಈ ಎಲ್ಲ ವಂಚನೆಗಳನ್ನು ನ್ಯಾಯಾಲಯದ ಮುಂದೆ ಇಡಬೇಕು. ನಾವು ಈ ಪರಿಹಾರ ಯೋಜನೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತೇವೆ ಮತ್ತು RFCT LARR 2013ರ ಸಂಪೂರ್ಣ ನ್ಯಾಯಕ್ಕಾಗಿ ಹೋರಾಡುತ್ತೇವೆ. ಎಲ್ಲರೂ ಒಕ್ಕೊರಲಿನಿಂದ ನ್ಯಾಯಕ್ಕಾಗಿ ದೃಢ ಸಂಕಲ್ಪ ಮಾಡುತ್ತಾರೆ.